ಗೌರಿಬಿದನೂರು ತಾಲೂಕಿನ ತರಿತಾಳು ಗ್ರಾಮದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮನೆಗಳಿದ್ದು, ಗ್ರಾಮದಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆದು ಯುವಕರು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ. ಈ ಮದ್ಯದಂಗಡಿ ಮುಚ್ಚುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ, ಶಾಸಕರಿಗೆ ಪಂಚಾಯಿತಿಯಿಂದ ತೀರ್ಮಾನಿಸಿ ಪತ್ರ ನೀಡಿದರೂ ಉಪಯೋಗವಾಗಿಲ್ಲ. ಕಳೆದ 8 ವರ್ಷಗಳಿಂದ ಮದ್ಯದಂಗಡಿಯಿಂದ ಗ್ರಾಮದಲ್ಲಿ ಅಶಾಂತಿ, ಅಕಾಲಿಕ ಸಾವು ನೋವು ಸಂಭವಿಸುತ್ತಿದೆ ಎಂದು ಮಹಿಳೆಯರು ಆರೋಪಿಸಿದರು. ಪಂಚಾಯತಿ ಉಪಾಧ್ಯಕ್ಷರು ಏನು ಅಂದ್ರೆ ಈ ಬಾರ್ ಬಂದಾಗಿಂದನೂ ಸುಮಾರು ಅಂದ್ರೆ ಒಂದು 20 ಜನ 10 ವರ್ಷದಿಂದ ಒಂದು 25 ವರ್ಷದವರೆಗೂ ಒಂದು 20 ಜನ ಹುಡುಗರು ಸತ್ತೋದ್ರು. ಮೇನ್ ಏನು ಅಂದ್ರೆ ನಮ್ಮ ಹೈಸ್ಕೂಲ್ ಇತ್ತು. ಆ ಸ್ಕೂಲ್ ಕುಡಿಯೋದಿಂದನೂ ಹೈಸ್ಕೂಲ್ ಹೋಗೋದು, ಅಲ್ಲಿ ಎಣ್ಣೆ ಕುಡಿಯೋದು, ಬಾಟ್ಲುಗಳು ಹಾಕೋದು, ಮೇಸ್ಟ್ರುಗಳೆಲ್ಲ ಭಯ ಬಿದ್ಬಿಟ್ಟು ಹೈಸ್ಕೂಲ್ ಮುಚ್ಚಾಕಿದ್ರು. ಇದು ಕಳ್ಳಿಪುರಕ್ಕೆ ಹೋಗ್ತಾರೆ. ಹಳ್ಳಿಪುರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಂದ ಹುಡುಗರಿಗೆ ಸೇಫ್ಟಿ ಏನು ಇಲ್ಲ, ಅವ್ರಿಗೆ ಬರೋಕ್ಕೆ ಬಸ್ ಅನುಕೂಲ ಇರಲ್ಲ, ಒಂದೇ ಸಮನಾಗೆ ಗಂಡಸರಿರಲ್ಲ ಹೋಗಿ ಮನೆ ಕರ್ಕೊಬರಕ್ಕೆ. ಅದಕ್ಕೋಸ್ಕರ ಸರ್ ಪ್ರತಿ ಒಬ್ರು ಎಷ್ಟು ಬಾಧೆ ಬಿದ್ದು ಇದನ್ನ ಹೈಸ್ಕೂಲ್ನ ಉಳಿಸ್ಕೋಬೇಕು ಅಂತ ನೋಡಿದ್ವಿ. ಯಾರು ನಮ್ಗೆ ಊರಾಗೆ ಒಂದು MLA ಇಂದ ನಮ್ಗೆ ಯಾರು ಇದೇ ಕೊಟ್ಟಿಲ್ಲ ಸರ್. ನಮ್ಗೆ ನಾವು 3 ವರ್ಷದಿಂದ ಕೊಟ್ಟಿರೋವೆಲ್ಲ ಕೆಳಕ್ ಹಾಕೊಳೋದು, ಬಾರ್ ಮುಚ್ಸಕತ್ತು ಯಾರು ಬರ್ಲೇ ಇಲ್ಲ ಸರ್ ನಮ್ಗೆ. ಅದಕ್ಕೋಸ್ಕರ ನಮ್ಮ MSI ಬಾರ್ ಏನ್ ಬೇಕಿಲ್ಲ ನಮ್ಗೆ. ಅದಕ್ಕೆ ಚಿಕ್ಕ ಹುಡುಗರೆಲ್ಲ ಸತ್ತೋದ್ರು. ಅದಕ್ಕೋಸ್ಕರ ನಮ್ಗೆ ಈ ಬಾರ್ ಮುಚ್ಚಿಸ್ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡ್ಬೋದು ಸರ್. 3 ದಿವಸ ಮನ್ಕೊಂಡಿದ್ರು, ಕುಡಿದು ಬಿಟ್ಟು 3 ದಿವಸ ಕರ್ಕೊಂಡು ಹೋಗಿದ್ದೀನಿ. 4ನೇ ದಿವಸಕ್ಕೆ ಬೆಂಗಳೂರಿಗೆ ಹಾಕೊಂಡು ಹೋಗಿದ್ದೀವಿ. ಕುಡ್ದಿಂದ ಸತ್ತೋಗಿದ್ದೆ ಇರೋದಿಲ್ಲ. ನನ್ನ ಮಗ ಕುಂಟೋನು ನಡೆಯಕ್ ಆಗೋದಿಲ್ಲ. ಇವಾಗ ನಾನು ಒಬ್ಬಳು ದುಡಿಬೇಕು, ನಾನು ಸಂಸಾರ ಮಾಡಬೇಕು. ಮದ್ಯದಂಗಡಿಯನ್ನು ಗ್ರಾಮದ ಮಹಿಳೆಯರು ಬಾಗಿಲು ಮುಚ್ಚಿ ಮುಳ್ಳಿನ ಬೇಲಿ ಹಾಕಿ ಪ್ರತಿಭಟನೆ ನಡೆಸಿ ಕೂಡಲೇ ಮದ್ಯದಂಗಡಿ ಸ್ಥಳಾಂತರಿಸಿ ಮಕ್ಕಳನ್ನು ಉಳಿಸಿ ಗ್ರಾಮದ ಕ್ರಾಸ್ನಿಂದ ಹೆಣ್ಣು ಮಕ್ಕಳು, ವಿದ್ಯಾರ್ಥಿನಿಯರು ಗ್ರಾಮಕ್ಕೆ ಬರಲು ಕುಡುಕರಿಂದ ಆತಂಕ ಸೃಷ್ಟಿಯಾಗಿದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡರು. ಕಳೆದ 8 ವರ್ಷಗಳಿಂದ ಮದ್ಯದಂಗಡಿಯಿಂದ ಯುವಕರು ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಈವರೆಗೂ 20ಕ್ಕೂ ಹೆಚ್ಚು ಮಂದಿ ಕುಡಿತಕ್ಕೆ ದಾಸರಾಗಿ ಮೃತಪಟ್ಟಿದ್ದಾರೆ. ಕೂಲಿ ಮಾಡಿ ಕುಡಿತಕ್ಕೆ ದಾಸರಾಗಿ ಸಂಸಾರಗಳು ಬೀದಿಗೆ ಬಂದಿವೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ತರಿದಾಳು ಗ್ರಾಮ ಪಂಚಾಯಿತಿಯಿಂದ ಈ ಹಿಂದೆಯೇ ಸರ್ವ ಸದಸ್ಯರ ಸಭೆ ನಡೆಸಿ ಗ್ರಾಮದಲ್ಲಿ ಮದ್ಯದಂಗಡಿ ಮುಚ್ಚುವಂತೆ ಠರಾವು ಮಾಡಿ ಇದರ ಪ್ರತಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಗೆ ನೀಡಿದ್ದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಗ್ರಾಮದಲ್ಲಿ ಹೈಸ್ಕೂಲ್ ಇದ್ದು ಕುಡುಕರ ಕಾಟದಿಂದ ಹೈಸ್ಕೂಲ್ ಮುಚ್ಚಲಾಗಿದೆ. ಶಾಲೆಯ ಆವರಣವನ್ನೇ ಕುಡುಕರ ತಾಣವಾಗಿದೆ. ಗ್ರಾಮದಲ್ಲಿ ಮಹಿಳೆಯರು ರಸ್ತೆಯಲ್ಲಿ ಓಡಾಡದಂತಾಗಿದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡರು. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.